ಸುಮಾರು 18 ದಿನ ಇಲ್ಲಿ ಶೂಟ್ ಆಗುತ್ತೆ. ಲಾಸ್ಟ್ ಮಂತು ಅಂದರೆ ಇದೇ ಮಂತ್ ಕಾಣುತ್ತೆ 24ರಿಂದ ಅಲ್ಲಿ ಶೂಟ್ ಮಾಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಅಲ್ಲಿ ನಿರಂತರವಾಗಿ ಒಂದು ಬೀಚ್ ರೆಸಾರ್ಟಲ್ಲಿ ಶೂಟ್ ಆಗ್ತಾ ಇದೆ. ಆ ರೆಸಾರ್ಟನ್ನು ಬಳಸ್ಕೊಂಡು ಕ್ಲೈಮ್ಯಾಕ್ಸು ಮತ್ತು ಕ್ಲೈಮ್ಯಾಕ್ಸಿಗೆ ಲೀಡ್ ಅಂತೇನಿದೆ ಅದನ್ನು ಶೂಟ್ ಮಾಡ್ತಾ ಇದ್ದಾರೆ ಮತ್ತು ಹಾಡನ್ನು ಶೂಟ್ ಮಾಡ್ತಾ ಇದ್ದಾರೆ. ಇಷ್ಟು ಪೋರ್ಷನ್ನು ಸಾಮಾನ್ಯ ಆಲ್ಮೋಸ್ಟ್ ಅಲ್ಲಿ ಡ್ರಾಮಾ ಮುಗೀತದೆ. ಅಲ್ಲಿ 2-3 ಅಂಶವನ್ನು ಹೇಳಿದರು ಭಟ್ರು. ಇದರಲ್ಲಿ ನಾವು ಒಂದು ಕ್ಯಾಂಡಿಡ್ ಶಾರ್ಟ್ಸನ್ನು ತೆಗಿತಾ ಇದ್ದೇವೆ. ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಬರಿಗಣ್ಣಿಗೆ ಹೇಗೆ ಕಾಣುತ್ತೆ, ಒಂದು ರೀತಿಯಲ್ಲಿ ಕೆಲವು ಪಾತ್ರಗಳು ದೃಶ್ಯಗಳು ಹೀಗೆ ಅಲ್ಲಾಡ್ತವೆ ಅಂತ, ಅದಂದರೆ ಸಹಜವಾಗಿದ್ದಾಗ ಹಾಗೆ ಕಾಣಿಸ್ತದೆ ಅದು. ಅದೇ ರೀತಿ ನಾವು ತೆಗಿತಾ ಇದ್ದೇವೆ. ಅದರಿಂದ ಅದೊಂದು ನನ್ನ ಸ್ಪೆಷಾಲಿಟಿ. ಮತ್ತು ಇಲ್ಲಿ ಅದನ್ನು ಈ 20% ಮಳೆ, ಒಂದು ಮುಂಗಾರು ಮಳೆಯ ಕೃಷ್ಣ ಮತ್ತು ಯೋಗರಾಜ್ ಭಟ್ರ ಸೂಪರ್ ಕಾಂಬಿನೇಷನ್ನು ಮತ್ತೆ ಒಂದಾಗಿದೆ. ಮುಂಗಾರು ಮಳೆ ನಂತರ ಅವರು ಮಧ್ಯದಲ್ಲಿ ಒಂದಾಗಲಿಕ್ಕೆ ಆಗಿಲ್ಲ, ಈಗ ಒಂದಾಗಿದ್ದಾರೆ. ಅದು ಒಂದು. ಅದರ ಜೊತೆಗೆ 20% ಮಳೆ ಬರ್ತದೆ ಇಡೀ ಸಿನಿಮಾದಲ್ಲಿ. ಅದು ಬಹುತೇಕ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಬರ್ತದೆ. ಹಾಗಾಗಿ ಇದು 3-4 ಸೆಗ್ಮೆಂಟಲ್ಲಿ ಸಾಗ್ತದೆ. ಮತ್ತು ಇಡೀ ಸಿನಿಮಾದೊಳಗೆ ಒಂದು ಚಲನೆ ಇದೆ ಅಂತ. ಬೇಜವಾಬ್ದಾರಿತನದ ಆ ವಯಸ್ಸಿನಲ್ಲಿ ಏನೇನು ಮಾಡ್ತಾರೋ ಆ ಮಾಡುವಂಥ ಹುಡುಗಾಟಗಳಲ್ಲಿ ಏನೋ ಸಿಕ್ಕಾಕ್ಕೊಂಡು ಒಂದು ಘಟನೆ ನಡೀತದೆ. ಆ ಘಟನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಇದು ಮಾಡ್ತಾರೆ. ಮೈಸೂರು, ಸಕಲೇಶ್ಪುರ, ಆಮೇಲೆ ಕರಾವಳಿಗೆ ಬರ್ತಾರೆ ಆ ತಂಡ, ಅಂದರೆ ಆ ನಾಯಕ ನಾಯಕಿಯರೆಲ್ಲ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ನಾವಿಲ್ಲಿ ಬಂದೆವು ಅಂತಂದೆವು. ಆಮೇಲೆ ಇಲ್ಲಿ ಅಂಬರೀಷ್ ಅಣ್ಣನೊಂದು ವಿಶೇಷವಾದಂಥ ಒಂದು ಪಾತ್ರ ಇದೆ, ಗೊಂಬೆ ಆಡಿಸುವಂಥ ಪಾತ್ರ ಅಂತೆ ಅದು. ಆ ಗೊಂಬೆ ಆಡಿಸೋ ಪಾತ್ರ ಇಡೀ ಚಿತ್ರದುದ್ದಕ್ಕೂ ಬರುತ್ತೆ. ಅವನೀಗ ದೀಪನನ್ನು ನೋಡಿದ್ರೆ ದೀಪನ ಬಗ್ಗೆ ನಾಳೆ ಹೇಳ್ತಾನೆ, ನಿನ್ನ ನಾಳೆ 10 ಗಂಟೆಗೆ ಹೀಗಾಗುತ್ತೆ, 11 ಗಂಟೆಗೆ ಹೀಗಾಗುತ್ತೆ, ಇನ್ನೊಂದು ಹೀಗಾಗುತ್ತೆ. ಈ ಥರ ಅವನು ಯಶ್ಗೆ ಆ ಪಾತ್ರಗಳಿಗೆ ಹೇಳ್ತಾ ಹೋಗ್ತಾನೆ. ಅದು ಸತ್ಯ ಆಗ್ತಾ ಹೋಗ್ತದೆ. ಈ ಥರ ಇಡೀದಾಗಿ ಮಾತಾಡಿದ್ರು. ಕೃತಕ ಮಳೆಯನ್ನು ಬಳಸಿದರು ನಾವು ಹೋದ ದಿನ. ಇಲ್ಲ, ಈ ಸಿನಿಮಾದಲ್ಲಿ ಮಳೆ ಇಲ್ಲ. ಒಂದು 70-80 ಭಾಗ ಪೂರ್ತಿ ಕಡು ಬಿಸಿಲಲ್ಲೇ ನಡೆಯುತ್ತೆ. ಈ ಮೋಡ ಕವಿದ ವಾತಾವರಣ ಬೇಕು ಅಂತ ಕೊನೆ ಒಂದು 20 ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನನಗೆ ಈ ಸಿನಿಮಾಲಿ ರಾಧಿಕಾ ಪಂಡಿತ್ ಅವ್ರು ನಾವು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಮೊಗ್ಗಿನ ಮನಸ್ಸಲ್ಲಿ ನಾನು ರಾಧಿಕಾ ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಇದು 10ನೇ ಸಿನಿಮಾ ಇವಾಗ ಒಟ್ಟಿಗೆ ಆ್ಯಕ್ಟ್ ಮಾಡ್ತಿರೋವಂಥದ್ದು. ತುಂಬ ನ್ಯಾಚುರಲಿ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕೆ ಇಬ್ರಿಗೂ ತುಂಬ ಒಳ್ಳೆ ಸ್ಕೋಪ್ ಇದೆ. ಆ್ಯಂಡ್ ಒಳ್ಳೆ ಪಾತ್ರ, ಬೇರೆ ಥರದ ಒಂದು ಲವ್ ಸ್ಟೋರಿ ಅಂತ ಹೇಳ್ಬೋದು. ಕಂಟೆಂಪ್ರರಿ, ನಿಮಗೆ ಟಿಪಿಕಲ್ ಫಿಲ್ಮಿ ಸ್ಟೈಲ್ ಬಿಟ್ಟು ಹೊಸ ಥರ ಇವತ್ತಿನ ಹುಡುಗಿರು ತುಂಬ ರಿಲೇಟ್ ಮಾಡ್ಕೋಬೋದು. ಆ ಥರದೊಂದು ಲವ್ ಸ್ಟೋರಿ ಯೋಗರಾಜ್ ಭಟ್ರು ಮಾಡಿದ್ದಾರೆ. ಜೊತೆಗೆ ಸತೀಶ್ ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಸತೀಶ್ದು ತುಂಬ ಒಳ್ಳೆ ಒಂದು ಕ್ಯಾರೆಕ್ಟರ್, ಅದು ಭಾಳ ಮಜಾ ಇರುತ್ತೆ. ಸತೀಶ್ ಆ್ಯಂಡ್ ಸಿಂಧು ಅವರಿಬ್ಬರದ್ದು ಒಂದು ಟ್ರ್ಯಾಕ್ ಇದೆ. ಅವರಿಬ್ಬರು ಒಂದು ಏನಂತಾರೆ, ಸತೀಶ್ದು ನಂದು ಕಾಂಬಿನೇಷನ್ ಬೇಸಿಕಲಿ ತುಂಬ ಮಜಾ ಇರುತ್ತೆ. ಇಡೀ ಸಿನಿಮಾಲಿ ಥ್ರೂ ಔಟ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲೆ ಸಿನಿಮಾ ಹೋಗ್ತಾ ಇರುತ್ತೆ. ಒಂದು ತರಲೆತನ, ಒಂದು ಕ್ವಾಟ್ಲೆ ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಮೈಸೂರು ಕಡೆ, ಆ ಥರದ್ದು ಒಂದು ಸಖತ್ ಕ್ವಾಟ್ಲೆ ಇರುತ್ತೆ ಇಡೀ ಸಿನಿಮಾ. ನನ್ನ ಪಾತ್ರ ಹೇಗೆ ಅಂದರೆ, ಅವ್ರ ತಂದೆ ತಾಯಿ ತುಂಬ ದೂರದಲ್ಲಿರ್ತಾರೆ. ಸೊ ಅವಳು ಇಂಡಿಪೆಂಡೆಂಟ್ ಆಗಿರ್ತಾರೆ. ಸೊ ಜನರಲಿ ವಾಟ್ ಹ್ಯಾಪನ್ಸ್ ಇಸ್, ನಾನು ಓದಿರೋದು ಗರ್ಲ್ಸ್ ಸ್ಕೂಲ್ ಆ್ಯಂಡ್ ಗರ್ಲ್ಸ್ ಕಾಲೇಜ್. ಸೊ ಈ ಹುಡುಗಿರ್ ಸೈಕಾಲಜಿ ನನಗೆ ಅಂದರೆ ಅರ್ಥ ಆಗುತ್ತೆ. ಬಿಕಾಸ್ ನನ್ನ ಫ್ರೆಂಡ್ಸ್ ಕೂಡ ಹಾಸ್ಟೆಲಲ್ಲಿ ಇರುವಂಥ ಫ್ರೆಂಡ್ಸ್ ಹುಡುಗಿರು ಜನರಲಿ ಅವ್ರು ಏನು ಮಾಡ್ತಾರೆ, ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ. ಬಿಕಾಸ್ ಎಲ್ಲ ಕೆಲಸವನ್ನು ಅವರೇ ಮಾಡ್ಕೋತಾರೆ, ಡಿಸಿಷನ್ಸ್ ಆಗಲಿ. ಬಿಕಾಸ್ ಅಪ್ಪ ಬಂದು ಡ್ರಾಪ್ ಮಾಡೋದಿಲ್ಲ ಯಾರು, ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದು, ಅವ್ರ ಡಿಸಿಷನ್ಸ್ ಅವರೇ ತೊಗೊಳ್ಳೋದು. ಸೊ ಅಂಥ ಹುಡುಗಿರು ಏನು ಮಾಡ್ತಾರೆ ಅಂದರೆ ವೆರಿ ಬೋಲ್ಡ್ ಆಗಿರ್ತಾರೆ. ಹುಡುಗರ ಜೊತೆ ಮಾತಾಡೋಕ್ಕೆ ಅವ್ರಿಗೆ ಏನೂ ಸಂಕೋಚ ಇರಲ್ಲ. ಐ ಥಿಂಕ್ ದಟ್ ಇಸ್ ದ ಡಿಫ್ರೆನ್ಸ್. ಅಂದರೆ ಈಗ ನನಗೆ ನೆನಪಿದೆ, ನಾನು ಕಾಲೇಜಲ್ಲಿದ್ದಾಗ ಒಂದು ಹುಡುಗನ ಹತ್ರ ಹೋಗಿ ಮಾತಾಡೋಕ್ಕೆ ಎಲ್ಲೋ ಒಂದು ಸಂಕೋಚ ಇರ್ತಿತ್ತು. ಬಟ್ ನನ್ನ ಫ್ರೆಂಡ್ಸ್ಗೆ ಹಾಗಲ್ಲ. ಬಿಕಾಸ್ ಅವರು ದೇ ಯೂಸ್ ಟು ಬಿ ವೆರಿ ಇಂಡಿಪೆಂಡೆಂಟ್. ಸೊ ಅಲ್ಲಿಂದ ಶುರು ಆಗುತ್ತೆ. ದೇ ವಿಲ್ ಬಿ ವೆರಿ ಬೋಲ್ಡ್. ಸಂಕೋಚ ಇರಲ್ಲ ಹುಡುಗನ ಜೊತೆ ಮಾತಾಡೋಕ್ಕೆ. ಹುಡುಗರ ಥರನೇ ಟ್ರೀಟ್ ಮಾಡೋಕ್ಕೆ ಸಂಕೋಚ ಇರಲ್ಲ. ಬಹುಶಃ ಅದಕ್ಕೆ ನಾವು ವಿ ಕಾಲ್ ಇಟ್ ಫ್ಲರ್ಟಿಂಗ್. ಫ್ಲರ್ಟ್ ಮಾಡೋ ಟಿಪ್ಸ್ ಬೇಕಾ ನಿಮಗೆ? ಅಂದರೆ ನಿಮ್ಗೆ ಫ್ಲರ್ಟ್ ಮಾಡೋಕ್ಕೆ ಬರಲ್ಲ ಅಂತನಾ? ಹುಡುಗರೇ ಜಾಸ್ತಿ ಫ್ಲರ್ಟ್ ಮಾಡಿದ್ರಿ ಹುಡುಗಿರ್ಕಿಂತ. ಡ್ರಾಮಾ ಹೆಸರು ಹೇಳ್ಬೇಕಂದ್ರೆ ಒಂದು
ವೇರಿಯೇಷನ್ ಅಂದರೆ ಎಲ್ಲ ಹಲವಾರು ಎಕ್ಸ್ಪ್ರೆಷನ್ಸ್ಗಳು, ಹಲವಾರು ಏನು ಡ್ರಾಮಾ ಅಂತ ನಾವೇನು ಕರಿತೀವಿ, ಜೀವನದ ಏಡು ಬೀಳುವು, ಅದನ್ನು ರಿಲೇಟೆಡ್ ಆಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ. ಸೊ ಆಮೇಲೆ ಮುಂಗಾರು ಮಳೆ ಆದಮೇಲೆ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀವಿ, ತುಂಬ ಎಕ್ಸೈಟೆಡ್ ಆಗಿ. ಯಾಕೆಂದರೆ ಪಿಕ್ಚರು ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಎಕ್ಸೈಟ್ ಆಯಿತು. ಅಂದರೆ ಒಂದು ವೆರೈಟಿ ಆಫ್ ಸ್ಕ್ರಿಪ್ಟು, ನಾನು ಈ ಥರದ್ದೊಂದು ಸಿನಿಮಾ ಮಾಡಿಲ್ಲ. ಆಮೇಲೆ ನರೇಷನಲ್ಲಿ ಬೇರೆ ಥರದ್ದೊಂದು ಪ್ಯಾಟರ್ನ್ ಟ್ರೈ ಮಾಡ್ತಾಯಿದ್ದೆ. ಸೊ ಎಲ್ಲ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ನನಗೆ. ಬದುಕು ಒಂದು ನಾಟಕ, ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರಿ ಮೇಲೆ ಇದ್ದಾನೆ ಅನ್ನೋ ಒಂದು ಇಡಿಯಮ್ ಅಥವಾ ಒಂದು ವಾಕ್ಯ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಇದನ್ನು ಚಿತ್ರದಲ್ಲಿ ಆಗಾಗ ಹೇಳೋ ಪ್ರಮುಖ ಪಾತ್ರ ಅಂಬರೀಷ್ ಅವರದ್ದು. ಅವರು ಒಂದು ಈ ಗೊಂಬೆ ಶಾಸ್ತ್ರ, ಗೊಂಬೆಗಳನ್ನೆಲ್ಲ ತಿರುಗಿಸಿ ಭವಿಷ್ಯ ಹೇಳುವಂಥ ಶಾಸ್ತ್ರದವರು. ಅವರು ಆವಾಗವಾಗ ಈ ಡೈಲಾಗ್ ಹೇಳ್ತಿರ್ತಾರೆ, ನಾವು ಪಾತ್ರಧಾರಿಗಳು, ಮೇಲೆ ಕೂತಿರೋ ಒಂದು ಸೂತ್ರಧಾರ, ನಾವು ಅಂದ್ಕೊಳ್ಳೋದೇ ಒಂದು, ಬದುಕಲ್ಲಿ ಆಗೋದೇ ನಡೆಯೋದೇ ಮತ್ತೊಂದು, ಅದೇ ಡ್ರಾಮಾ. ನಾವು ಇವತ್ತು ಹುಬ್ಬಳ್ಳಿಗೆ ಟಿಕೆಟ್ ತೊಗೊಂಡ್ರೆ ಒಂದೊಂದು ಸತಿ ಮೈಸೂರಿಗೆ ಹೋಗುತ್ತೆ ಬಸ್ಸು, ಹೇಳೋಕ್ಕಾಗಲ್ಲ. ನಾವು ಏನೇ ಅಂದ್ಕೊಂಡ್ರು, ಎಷ್ಟೇ ಬದುಕನ್ನು ಪ್ಲ್ಯಾನ್ ಮಾಡಿದರೂ ಏನೋ ಒಂದು ಆಗುತ್ತೆ. ಅದು ಒಳ್ಳೆಯದು ಆಗಬಹುದು, ಕೆಟ್ಟದ್ದು ಆಗಬಹುದು. ಇದಿಷ್ಟನ್ನು ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು ಅನ್ನೋದನ್ನು ಇವತ್ತಿನ ಹುಡುಗರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಸ್ತುತಪಡಿಸೋದಕ್ಕೆ ಟ್ರೈ ಮಾಡಿದ್ದೀವಿ ಡ್ರಾಮಾದಲ್ಲಿ. ಹಾಡುಗಳು ಒನ್ಸ್ ಅಗೇನ್ ಹರಿಕೃಷ್ಣ ಮತ್ತು ಯೋಗರಾಜ್ ಭಟ್ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳಲ್ಲೂ ಹೊಸ ಪ್ರಯೋಗಗಳಿದೆ. ಒಂದು ತುಂಡೈಕ್ಳು ಸಹವಾಸ ಅಂತ ಒಂದು ಸಾಂಗ್ ಇದೆ. ಒನ್ಸ್ ಅಗೇನ್ ಅದು ಮಂಡ್ಯಲ್ಲಿ ನಾವು ಹುಡುಗರುಗಳು ಮಾಡೋ ಒಂದಿದು. ತುಂಡೈಕ್ಳು ಸಹವಾಸ, 3 ಹೊತ್ತು ಉಪವಾಸ, ಒಬ್ಬ ಟಿ.ಕೆ. ವೆಂಕಟೇಶ, ಇನ್ನೊಬ್ಬ ಕ್ವಾಟ್ಲೆ ಸತೀಶ ಅಂತ ಲಿರಿಕ್ಸು. ತುಂಬ ಚೆನ್ನಾಗಿದೆ. ಆ ಸಾಂಗ್ ಮಾಂಟೇಜಸ್ಸು ಮುರಳಿ ಶೂಟ್ ಮಾಡಿದ್ರು. ಒಂದು ರಿಯಲಿಸ್ಟಿಕ್ ಫೀಲ್ ಇರೋವಂಥ ಒಂದು ಸಾಂಗ್ ಅದು. ಸಖತ್ ಹಳ್ಳಿ ಹುಡುಗರು ನೋಡ್ತಿದ್ರೆ ಎಲ್ಲ ದಿನನಿತ್ಯ ಅವ್ರು ಮಾಡೋವಂಥ ಕೆಲಸಗಳನ್ನೇ ಇಟ್ಕೊಂಡು ಪಿಕ್ಚರೈಸ್ ಮಾಡಿರೋವಂಥ ಒಂದು ಸಾಂಗ್ ಅನಿಸುತ್ತೆ. ಗದ್ದೆಲಿ, ಆಮೇಲೆ ಏರಿ ಮೇಲೆ, ಈ ಥರದ್ದೆಲ್ಲ ತೆಗೆದಿರೋವಂಥ ಒಂದು ಸಾಂಗ್ ಅದು. ಇಲ್ಲ, ಆ್ಯಕ್ಚುಲಿ ನನ್ನ ಪ್ರತಿಯೊಂದು ಸಿನಿಮಾದಲ್ಲಿ ಮಳೆ ಸಂದರ್ಭ ಅಂತೂ ಇದ್ದೇ ಇರುತ್ತೆ. ಮೊಗ್ಗಿನ ಮನಸ್ಸುವಿಂದ ಹಿಡಿದು ಡ್ರಾಮಾ ತನಕ ಐ ಡೋಂಟ್ ಥಿಂಕ್ ಯಾವುದೇ ಸಿನಿಮಾದಲ್ಲೂ ಮಳೆ ಇಲ್ಲದೇ ಇರೋ ನಾನು ಸೀನ್ ದೃಶ್ಯ ಶೂಟೇ ಮಾಡಿಲ್ಲ. ಸೊ ನನಗೆ ಆ ಫ್ರೆಂಡ್ಶಿಪ್ ಇದೆ ಮಳೆ ಜೊತೆ. ವೈಯಕ್ತಿಕವಾಗಿ ನನಗೆ ಮಳೆಯಲ್ಲಿ ನೆನೆಯೋದು ಅಷ್ಟಿಷ್ಟ ಇಲ್ಲ, ಬಿಕಾಸ್ ಒದ್ದೆ ಬಟ್ಟೆ ಎಲ್ಲ ನನಗೆ ಅಷ್ಟಿಷ್ಟ ಇಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಪ್ರತಿಯೊಂದು ಸಿನಿಮಾದಲ್ಲಿ ಮಳೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾವಿಲ್ಲಿ ಮಳೆ ಎಕ್ಸ್ಪರ್ಟ್ಸ್ ಜೊತೆನೇ ಕೆಲಸ ಮಾಡ್ತಾಯಿದ್ವಿ. ಯೋಗರಾಜ್ ಭಟ್ ಸರು, ಕೃಷ್ಣ ಸರು, ಮುಂಗಾರು ಮಳೆ ಅದಕ್ಕೆ ದೊಡ್ಡ ಹಿಟ್ ಕೊಟ್ಟಂಥ ಎಕ್ಸ್ಪರ್ಟ್ಸು. ಸೊ ಮಳೆಯಲ್ಲಿ ಅವ್ರ ಸ್ಪೆಷಲಿಸ್ಟ್ಸು ಮಳೆಯಲ್ಲಿ ಶೂಟ್ ಮಾಡುವಂಥವ್ರು. ಸೊ ಆ ಸಂದರ್ಭಗಳು ಮಳೆ ಅಂದರೆ ಎಫೆಕ್ಟ್ ಕೊಡೋ ಅಂಥದ್ದು ತುಂಬ ಮಜಾ ಬರ್ತಾಯಿದೆ. ಯಾಕೆ ಅಂದರೆ ಈ ಕೋಸ್ಟಲ್ ಸೈಡಲ್ಲಿ ಮಳೆ ಬಿದ್ದರೂ ಅಂದರೆ ಬಂದರೂ ಕೂಡ ಅಷ್ಟು ಚಳಿ ಆಗಲ್ಲ. ಸೊ ವಿ ಆರ್ ಎಂಜಾಯಿಂಗ್ ದ ರೇನ್. ರಾಮು ಮತ್ತು ಮಾಲಾಶ್ರೀ ಅಂತಂದಾಗ ನಮ್ಗೆ ಏನೋ ಒಂದು ಭಾವುಕತೆಗೆ ಒಳಗಾಗ್ತೇವೆ. ಅವರಿಬ್ಬರು ಸಿನಿಮಾಕ್ಕಾಗಿ ಹುಟ್ಟಿದವ್ರೇನೋ ಅಂತ ಅನಿಸ್ತದೆ, ರವಿಚಂದ್ರನ್ ಹಾಗೆ ಒಂದು ಅರ್ಥದಲ್ಲಿ.